ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗೆದ್ದಿದ್ದಾರೆ ಜಾರಕಿಹೊಳಿ ಬ್ರದರ್ಸ್. ರಮೇಶ್ ಕತ್ತಿ ಸವದಿ ಬಣಕ್ಕೆ ಹೀನಾಯ ಸೋಲಾಗಿದೆ. ಜಾರಕಿಹೊಳಿ ಬಣಕ್ಕೆ 16 ಸ್ಥಾನಗಳ ಪೈಕಿ 12 ಸ್ಥಾನಗಳಲ್ಲಿ ಗೆಲುವು. ರಮೇಶ್ ಕತ್ತಿ ಲಕ್ಷ್ಮಣ್ ಸವದಿ ಬಣಕ್ಕೆ 4 ಸ್ಥಾನಗಳಲ್ಲಿ ಗೆಲುವು. 3 ಕ್ಷೇತ್ರದಲ್ಲಿ ಅಧಿಕೃತ ಗೆಲುವನ್ನ ಸಾಧಿಸಿದ್ದಾರೆ ಅಭ್ಯರ್ಥಿಗಳು. 4 ಕ್ಷೇತ್ರದಲ್ಲಿ ಫಲಿತಾಂಶ ಘೋಷಣೆ ಮಾಡಿಲ್ಲ ಚುನಾವಣಾ ಅಧಿಕಾರಿಗಳು. ಒಟ್ಟು 16 ನಿರ್ದೇಶಕ ಸ್ಥಾನಗಳ ಪೈಕಿ 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇವತ್ತು 7 ನಿರ್ದೇಶಕ ಸ್ಥಾನಕ್ಕೆ ಎಲೆಕ್ಷನ್ ನಡೆದಿತ್ತು. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಅಥಣಿಯಲ್ಲಿ 122 ಮತಗಳಿಂದ ಸವದಿ ಅವರು ಗೆದ್ದು ಬೀಗಿದ್ದಾರೆ. ಸವದಿ ವಿರುದ್ಧ ಸ್ಪರ್ಧೆ ಮಾಡಿದ್ದ ಮಹೇಶ್ ಕುಮಟಳ್ಳಿ ಮಾಜಿ ಶಾಸಕ, ಇವರಿಗೆ ಕೇವಲ 3 ಮತಗಳು ಮಾತ್ರ ಬಂದಿದೆ. ರಾಮದುರ್ಗದಲ್ಲಿ ಮಲ್ಲಣ್ಣ ಯಾದವಾಡ್ ಅವರು ಗೆದ್ದು ಬಿಗಿದ್ದಾರೆ. 36 ಮತಗಳ ಪೈಕಿ 19 ಮತ ಪಡೆದಿದ್ದಾರೆ ಯಾದವಾಡ್ ಅವರು. ಇನ್ನು ರಾಯಬಾಗ್ನಲ್ಲಿ ಅಪ್ಪ ಸಾಹೇಬ್ ಕುಲ್ಗೋಡೆಗೆ ಜಯ ಸಂದಿದೆ. 120 ಮತ ಪಡೆದಿದ್ದಾರೆ ಅಪ್ಪ ಸಾಹೇಬ್. ಇನ್ನು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟ ಆಗಿದೆ. ನಿಪ್ಪಾಣಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ 71 ಮತ, ನಿಪ್ಪಾಣಿಯಲ್ಲಿ ಉತ್ತಮ್ ಪಾಟೀಲ್ಗೆ 58 ಮತ, 55. ಕೋರ್ಟ್ ತೀರ್ಪಿನ ಬಳಿಕ ಅಧಿಕೃತ ಫಲಿತಾಂಶ ಪ್ರಕಟ ಆಗಿದ್ದು, ಹುಕ್ಕೇರಿ ರಮೇಶ್ ಕತ್ತಿ 59, ರಾಜೇಂದ್ರ ಪಾಟೀಲ್ 30. ರಮೇಶ್ ಕತ್ತಿ ಅವರು ಗೆದ್ದು ಬೀಗಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಗೆದ್ದಿದ್ದಾರೆ ಅಥಣಿಯಿಂದ. ಹುಕ್ಕೇರಿಯಿಂದ ರಮೇಶ್ ಕತ್ತಿ ಅವರು ಕೂಡ ಗೆದ್ದು ಬೀಗಿದ್ದಾರೆ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ. ನಿಪ್ಪಾಣಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ 71 ಮತ, ಅವರ ಎದುರಾಳಿ ಉತ್ತಮ್ ಪಾಟೀಲ್ಗೆ 55 ಮತ. ಇನ್ನ ಹುಕ್ಕೇರಿ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ, ಅಖಾಡ ರಂಗೇರಿದ್ದ ಕ್ಷೇತ್ರದಲ್ಲಿ ರಮೇಶ್ ಕತ್ತಿ ಮತ್ತೆ ಮೀಸೆ ತಿರುವಿದ್ದಾರೆ. ಮತ್ತೆ ಗೆದ್ದು ಬೀಗಿದ್ದಾರೆ ರಮೇಶ್ ಕತ್ತಿ. ಬರೋಬ್ಬರಿ 59 ಮತಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಮೇಶ್ ಕತ್ತಿ. ಅವರ ಎದುರಾಳಿ ರಾಜೇಂದ್ರ ಪಾಟೀಲ್ ಕೇವಲ 30 ಮತಗಳನ್ನ ಗಳಿಸಲಷ್ಟೇ ಶಕ್ತರಾಗಿದ್ದಾರೆ. ಈ ಮೂಲಕ ರಮೇಶ್ ಕತ್ತಿಯ ವಿರುದ್ಧ ಮಂಡಿಯೂರಿದ್ದಾರೆ. ರಮೇಶ್ ಕತ್ತಿ ಮತ್ತೆ ಮೀಸೆ ತಿರುವಿದ್ದಾರೆ, ಮತ್ತೆ ಗೆದ್ದಿದ್ದಾರೆ ರಮೇಶ್ ಕತ್ತಿ. ಇನ್ನು ಬೈಲಹೊಂಗಲದಲ್ಲಿ ವಿಐ ಪಾಟೀಲ್ಗೆ 20 ಮತ, ಮಹಾಂತೇಶ್ ದೊಡ್ಡಗೌಡರಿಗೆ 53 ಮತ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಡಿಸಿಸಿ ಬ್ಯಾಂಕ್ ಸಾಹುಕಾರ್ ಮತ್ತು ಕತ್ತಿ ಕುಟುಂಬದ ನಡುವೆ ಇದ್ದಂತಹ ಒಂದು ಸಂಘರ್ಷಕ್ಕೆ ಕಾರಣ ಆಗಿತ್ತು. ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ನನಗನ್ಸುತ್ತೆ ಬಹುಶಃ ರಮೇಶ್ ಕತ್ತಿ ಅವರು ಸೋತು ಗೆದ್ದಿದ್ದಾರೆ. ಈ ಕಡೆ ಜಾರಕಿಹೊಳಿ ಮತ್ತೆ ಮೇಲುಗೈಯನ್ನ ಸಾಧಿಸಿದೆ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ರಿಸಲ್ಟ್ ನ? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ಬೆಳಗಾವಿ ಜಿಲ್ಲಾ ರಾಜಕಾರಣದ ಸಮೀಕರಣವನ್ನೇ ಬದಲಾವಣೆ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಿರುವಂತದ್ದು. ಅದರಲ್ಲಿ 16 ಕ್ಷೇತ್ರಗಳ ಪೈಕಿ 9 ಅವಿರೋಧವಾಗಿ ಆಯ್ಕೆ ಆಗಿದ್ರು. ಅದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಪ್ಯಾನೆಲ್ನವರು ಈಗಾಗಲೇ ಅವಿರೋಧ ಆಯ್ಕೆ ಆಗಿದ್ರು. ಇವತ್ತು ಕೂಡ 4 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ, ಅಂದ್ರೆ 1 ಸ್ಥಾನ ಅಧಿಕೃತ ಆದ್ರೆ ಮತ್ತೆ 3 ಸ್ಥಾನಗಳು ಏನು ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇರೋದ್ರಿಂದ, ಅಲ್ಲಿ ಕೋರ್ಟ್ ಮೆಟ್ಟಿಲೇರೋದ್ರಿಂದ ಅದು ತೀರ್ಪು ಕೂಡ ಈಗ ಅಧಿಕೃತ ಘೋಷಣೆ ಆಗಿಲ್ಲ, ಫಲಿತಾಂಶ ಘೋಷಣೆ ಆಗಿಲ್ಲ. ಈಗಾಗಲೇ ಗಮನಿಸಬಹುದು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅವರ ಅಭಿಮಾನಿಗಳು ಕೂಡ ಈಗ ಸೇರಿರುವಂತದ್ದು. ಈಗ ವಿಜಯೋತ್ಸವ ಕೂಡ ಇಲ್ಲಿ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇವತ್ತು ನಡೆದಂತೆ 7 ಸ್ಥಾನಗಳ ಪೈಕಿ ಜಾರಕಿಹೊಳಿ ಪ್ಯಾನಲ್ ಇಂದ 4 ಸ್ಥಾನಗಳಲ್ಲಿ ಭರ್ಜರಿಯಾದಂತಹ ಗೆಲುವನ್ನು ಕೂಡ ಈಗ ಸಾಧಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು 11 ಸ್ಥಾನಗಳನ್ನ ಗೆಲ್ಲುವ ಮೂಲಕ, ಅಂದ್ರೆ ಏನ್ ಮ್ಯಾಜಿಕ್ ನಂಬರ್ ಏನಿತ್ತು ಆ ಒಂದು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಭರ್ಜರಿಯಾದ
ಭರ್ಜರಿಯಾದಂತ ಗೆಲುವನ್ನ ಕೂಡ ಸಾಧಿಸಿದ್ರು. ಈಗ ನಮ್ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನ ಕೂಡ ನಾನು ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೇನೆ. ಈ ಒಂದು ಚುನಾವಣೆ ಏನಾಗಿತ್ತು, ಇದು ಪ್ರಮುಖವಾಗಿ ಇದು ಕತ್ತಿ ವರ್ಸಸ್ ಸೌದಿ ಮತ್ತು ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ಬಿಗ್ ಫೈಟ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇತ್ತು. ಈಗ ನಮ್ ಜೊತೆಗೆ ಮಾತನಾಡೋದಕ್ಕೆ ಈಗ ಏನು ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಸರ್, ಈ ಒಂದು ಚುನಾವಣೆಯಲ್ಲಿ ಭರ್ಜರಿಯಾದಂತ ಗೆಲುವನ್ನ ಸಾಧಿಸ್ತೀರಿ, ಏನ್ ಹೇಳ್ತೀರಿ? ಈಗ ಇನ್ನು ಡೀಟೇಲ್ ಆಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡತ್ತಂದ್ರೆ ಒಟ್ಟು ನಮ್ದೆಲ್ಲ ಬಹಳ ದಿವಸ ನಂತರ ಹೋರಾಟ ಇವತ್ತು ಯಶಸ್ಸಾಗಿದೆ, ಅಂದ್ರೆ ಮೆಜಾರಿಟಿ ಆಗಿದೆ. ಮುಂದಿನ ದಿನಮಾನ ಬೆಳಗಾವಿ ಜಿಲ್ಲೆ ರೈತರಿಗೆ ಒಳ್ಳೆ ಕೆಲಸ ಮಾಡಕ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಪ್ರಯತ್ನವನ್ನ ಮಾಡ್ತೀವಿ ಸರ್. ನಿಮ್ಮ ವಿರೋಧಿಗಳು ಸಾಕಷ್ಟು ಏನು ಅಪಪ್ರಚಾರವನ್ನ ಮಾಡ್ತಿದ್ರು, ಜೊತೆಗೆ ಏನು ಜಾರಕಿಹೊಳಿಯವರಂದ್ರೆ ಇದು ಅದರ್ಸ್ ಅನ್ನೋ ನಿಟ್ಟಿನಲ್ಲಿ ಚುನಾವಣೆ ಕೂಡ ಆಗ್ತಿತ್ತು. ಈಗ ಬರ್ರಿ, ಈ ಕಡೆ ಬರ್ರಿ. ಅಲ್ಲಲ್ಲ, ಏನಂದ್ರೆ ಜಾರಕಿಹೊಳಿ ವರ್ಸಸ್ ಕತ್ತಿ ಬಣದ ನಡುವೆ ಸಾಕಷ್ಟು ಸ್ಪರ್ಧೆ ಇತ್ತು. ಕಡೆ ಈಗ ಹೀನಾಯವಾಗಿ ಸೋಲು ಒಪ್ಕೊಂಡಿದ್ದಾರೆ. 11 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಉಳಿದಂತ ಏನು ಒಂದಿಷ್ಟು ಕಡೆಗಳಲ್ಲಿ ತೀರ್ಪು ಬಾಕಿ ಇದೆ. ಏನ್ ಹೇಳ್ತಾರೆ? ಏನಿಲ್ರಿ, ಈಗ ನಾ ಡೀಟೇಲ್ ಹೇಳ್ತಾನೆ. ಈಗ ಅಲ್ಲ ಅಲ್ಲಿ ಪ್ರೆಸ್ನ ಕರೆದ್ರಿ. ಸೊ ಅಂದ್ರೆ ಪ್ಯಾನಲ್ ಮಾಡಿದ್ವಿ, ಒಳ್ಳೆ ಸೀಟ್ ಗೆದ್ದಿದ್ವಿ, ಒಳ್ಳೆ ಕೆಲಸ ಮಾಡೋಣ್ರಿ. ಡೀಟೇಲ್ ಆಗಿ ಒಂದು 5 ನಿಮಿಷ ಟೈಮ್ ಕೊಟ್ಟು ಎಲ್ಲ ಹೇಳ್ತಾನೆ ಪ್ಲೀಸ್. ಇದಿಷ್ಟು ಏನು ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಿರುವಂತದ್ದು. ಡೀಟೇಲ್ ಆಗಿ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಹೇಳ್ತಿರುವಂತದ್ದು ಗಮನಿಸಬಹುದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಅವರ ಅಭಿಮಾನಿಗಳು ಬಂದಿರುವಂತದ್ದು. 11 ಕ್ಷೇತ್ರದಲ್ಲಿ ಗೆದ್ದಂತ ಅಭ್ಯರ್ಥಿಗಳ ಇಟ್ಕೊಂಡು ಈಗ ಪ್ರೆಸ್ ಕಾನ್ಫರೆನ್ಸ್ ಕೂಡ ಈಗ ಮಾಡ್ತಿರುವಂತದ್ದು. ಈ ಒಂದು ಅಂದ್ರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಜಿದ್ದಿಗೆ ಪ್ರತಿಷ್ಠೆಗೆ ಕಾರಣ ಆಗಿತ್ತು. ಈ ಒಂದು ಏನು ಜಿದ್ದು ಪ್ರತಿಷ್ಠೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲುಗೈಯನ್ನ ಕೂಡ ಈಗ ಸಾಧಿಸಿರುವಂತದ್ದು. 16 ಕ್ಷೇತ್ರಗಳ ಪೈಕಿ ಈಗ 11 ಸ್ಥಾನಗಳಲ್ಲಿ ಅವರು ಮುನ್ನಡೆಯನ್ನ ಕೂಡ ಈಗ ಸಾಧಿಸಿರುವಂತದ್ದು. ಕೇವಲ 5 ಸ್ಥಾನಗಳಲ್ಲಿ ಮಾತ್ರ ಗೆದ್ದು ಏನು ಸೋಲು ಒಪ್ಪಿಕೊಂಡಿರುವಂತಹ ಸೌದಿ ಮತ್ತು ಕತ್ತಿ ಬಣ ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಇರುವಂತದ್ದು. ಕಡೆಗೂ ಜಾರಕಿಹೊಳಿ ಸಹೋದರರು ಡಿಸಿಸಿ ಬ್ಯಾಂಕ್ ನ ಪಾಲಾಗಿರುವಂತದ್ದು. ಪ್ರಮುಖವಾಗಿ 16 ಕ್ಷೇತ್ರಗಳ ಪೈಕಿ ಇವತ್ತು ಅಧಿಕೃತವಾಗಿ 8 ನಿರ್ದೇಶಕ ಸ್ಥಾನವನ್ನ ಗೆಲ್ಲುವ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಕಮಾಲನ್ನ ಕೂಡ ಈಗ ಮಾಡಿರುವಂತದ್ದು. ಮತ್ತು ಬನ ಮಾಡಿಕೊಂಡು ಓಡಾಡ್ತಿದ್ದಂತ ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತಿ ಅವರಿಗೆ ಈಗ ತೀವ್ರ ಮುಖಭಂಗ ಕೂಡ ಆಗಿರುವಂತದ್ದು. ಜಾರಕಿಹೊಳಿ ಸಹೋದರ ವಿರುದ್ಧ ಏನು ತೊಡೆಯನ್ನ ತಟ್ಟಿದ್ರು, ಅವರನ್ನ ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಈಗ ಮಾಡಿದ್ರು. ಅದರಲ್ಲಿ ಈಗ ಏನು ಜಾರಕಿಹೊಳಿ ಪ್ಯಾನಲ್ ಇಂದ ಮೇಲುಗೈ ಸಾಧಿಸಿರುವಂತದ್ದು. 11 ಅಭ್ಯರ್ಥಿಗಳು ಈಗ ಗೆಲುವಿನ ಮೂಲಕ ಭರ್ಜರಿಯಾಗಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗ ಏನು ಕಾರಣ ಆಗಿರುವಂತದ್ದು. ಒಟ್ಟಾರೆ ವಿಜಯ ಖಂಡಿತ ಮಾತಾಡ್ತೀನಿ ಸರ್. ಈಗ ಜಿದ್ದಾಜಿದ್ದು ಜಾರಕಿಹೊಳಿ ವರ್ಸಸ್ ಕತ್ತಿ ಅನ್ನೋ ನಿಟ್ಟಿನಲ್ಲಿ ಜಿದ್ದಾಜಿದ್ದು ಜಾರಕಿಹೊಳಿ ಅವರು ಗೆದ್ದಿದ್ದಾರೆ. ಏನ್ ಹೇಳ್ತಾರೆ? ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಒಂದೇ ಜಾರಕಿಹೊಳಿ ಕುಟುಂಬದ ವಿರೋಧಿಗಳಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಸೂರ್ಯಚಂದ್ರ ಇರುವವರೆಗೆ ಈ ಭೂಮಿ ಮೇಲೆ ಜಾರಕಿಹೊಳಿ ಕುಟುಂಬದ ಅಧಿಕಾರ ಇರುತ್ತೆ. ಮುಂದಿನ ದಿನಮಾನದಲ್ಲಿ ಸೂರ್ಯಚಂದ್ರ ಹುಟ್ಟದ ಎಷ್ಟು ಸತ್ಯ ಇತ್ತು ಅಷ್ಟೋ ಸತ್ಯ ಸದಸ್ಯನ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಅವರ ಅಭಿಮಾನಿಯಾಗಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜಾರಕಿಹೊಳಿ ಫ್ಯಾಮಿಲಿ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಯಾವ ಜಾತಿನೂ ಮಾಡೋದಲ್ಲ, ಸರ್ವ ಜಾತಿ ತಗೊಂಡವ್ರ ರಾಜಕೀಯ ಮಾಡ್ತಾರೋ. ಆದ್ರೆ ಕೆಲವೊಂದು ಮಂದಿ ಹಂಗ ಹಿಂಗ ಮಾತಾಡಿದ್ರೆ ಎಲ್ಲ ಸುಳ್ಳು ಐತಿ. ಈ ಎಲೆಕ್ಷನ್ ದಾಗ ಏನನ್ನು ತೋರಿಸ್ಕೊಟ್ರು, ಕೆಲವೊಂದೊಂದು ಮಿಸಿ ತಿದ್ದಿ ಮಾಡ್ರು. ಹಂಗೆ ಅಂದ್ಕೊಂಡಂಗಿಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಸರ್ವ ಜಾತಿ ಜುಡಿ ಎಲ್ಲ ಹೊಂದಾಣಿಕೆಯಾಗಿ ಏನು ಕೆಲವೊಂದ್ ಜನ ಹೆಸರು ಕೆಡಿಸ್ತಾರೆ, ಅದೆಲ್ಲ ತಲೆಗೆ ಹಾಕೋದಿಲ್ಲ. ಸರ್ಕಾರಿ ಕೆಲಸ ಹಿಡ್ಕೊಂಡು ಎಲ್ಲ ಪಾಪ ಮಹಿಳಾ ಮತ್ತು ಮಹಿಳೆಯರ ಕೆಲಸ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಜಾರಕಿಹೊಳಿಯವರು. ಯಾರು ಬಂದ್ರು ಬರ್ರಿ ಅಂತಾರ. ಪ್ರತಿಯೊಬ್ರು ಬಡವರು ಬರ್ಲಿ ಶ್ರೀಮಂತರು ಬರ್ಲಿ ಎಲ್ರಿಗೂ ಬಾ ಅಂತಾರು, ಕರೆದು ಕೆಲಸ ಮಾಡ್ತಾರು. ವಿರೋಧಿಗಳು ಆಸ್ತಿ ಎಲ್ಲ ಬರ್ಸ್ಕೋತಾರ ಅಂತೇಳಿ ಯಾರು ಹೇಳ್ತಾರ್ರಿ? ಎಲ್ಲ ಸುಳ್ಳು ಹೇಳ್ತಾರ. ಯಾರು ಆಸ್ತಿ ಬರ್ಸ್ಕೋತಾರ್ರಿ? ಯಾಕೆ ಬರ್ಸ್ಕೋತಾರು? ಈಗೇನು ಮಂದಿ ಕೊಡೋರೇನು ಹುಚ್ಚರದಾರು? ಎಲ್ಲ ನಿಮ್ ಮುಂದ್ ಬಂದ್ ಹೇಳ್ತಾರಲ್ಲ ಪ್ರೇಸದವ್ರ ಮುಂದ ಆಸ್ತಿ ಬರ್ಸಂದಾರಂತ. ಎಲ್ಲಾ ಸುಳ್ಳ್ರಿ. ಪಾಪ ಪ್ರಚಾರ ಮಾಡ್ತಾರಂತ ಅಪಪ್ರಚಾರ ಮಾಡೇ ಮಾಡ್ತಾರ. ಅವರು ಅಪಪ್ರಚಾರ ಮಾಡಿ ಗೆಲ್ಲೋ ಪ್ರಯತ್ನ ಮಾಡಿದ್ರು. ಅವರು ತೀವ್ರವಾದ ಮುಖಭಂಗ ಆಗಿದೆ. ಇದು ಜಾರಕಿಹೊಳಿ ಅವರಿಗೆ ಯಾವಾಗೂ ಈ ಭಾಗದಲ್ಲಿ ಸೋಲಿಲ್ಲ. ಅವ್ರನ್ನ ನಂಬಿದವರಿಗಂತೂ ಇದೀಗ ಜಾರಕಿಹೊಳಿ ಫ್ಯಾಮಿಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರು ಗೆದ್ದು ಬಿಟ್ರಲ್ಲ. ಅದಕ್ಕೇನ್ ಹೇಳ್ತಾರೆ ಕೇಳಿ ಮೈಲಾರಿ. ಜಾರಕಿಹೊಳಿ ಫ್ಯಾಮಿಲಿ ಬಹಳ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರನ್ನ ಸೋಲ್ಸಕ್ಕೆ, ಆದ್ರೂ ಕತ್ತಿ ಅವ್ರು ಗೆದ್ರಲ್ಲ. ಅದಕ್ಕೇನಂತಾರೆ ಈ ಜನ ಕೇಳಿ ಒಂದ್ಸರಿ. ಎಂಎಲ್ಗಳಾಗ್ಲಿ
ಬೆಳಗ್ಗೆ 4 ಗಂಟೆವರೆಗೂ ಸಾರ್ವಜನಿಕ ಸೇವೆಯಲ್ಲಿ ಯಾರು ಹುಕ್ಕೇರಿಯಲ್ಲಿ ಕೊಟ್ಟಿದ್ರೆ ಅದು ಜಾರಕಿಹೊಳಿ ಫ್ಯಾಮಿಲಿ ಅಂತ. ಹುಕ್ಕೇರಿಯಲ್ಲಿ ಇಡೀ ಫ್ಯಾಮಿಲಿ ಕೂಡ ಅಲ್ಲಿ ಹೋಗಿ ಆ ಪ್ರಚಾರವನ್ನ ಮಾಡಿದ್ರು, ಇಡೀ ಕುಟುಂಬ ಪ್ರಚಾರವನ್ನ ಮಾಡಿತು, ಅಲ್ಲಿ ಸೋಲ್ತು. ಇದಕ್ಕೇನು ಹೇಳ್ತಾರೆ? ಅದು ಬಿಡ್ರಿ, ಅದು 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 ದೊಡ್ಡ ವಿಷಯ ಅಲ್ಲ. ಯಾಕಂತಂದ್ರೆ ನಮ್ಮ ಸಹೋದರಗಳ ಅಂತ ಸಣ್ಣ ವಿಷಯ ಅದು ಎಲ್ಲ ಫ್ಯಾಮಿಲಿನ ಅಲ್ಲಿ ಹೋಯ್ತಲ್ಲ, ಸಣ್ಣ ಅಲ್ಲ. ಫ್ಯಾಮಿಲಿ ಅನ್ನೋಕ್ಕಿಂತನೂ ಮುಖ್ಯ ಏನಪ್ಪಾ ಅಂತಂದ್ರೆ ಆ ಸಣ್ಣ ಇಲೆಕ್ಷನ್ ಅವ್ರಿಗೇನು ದೊಡ್ಡ ಇದಲ್ಲ. ಆದ್ರೆ ಅವ್ರು ಇಲ್ಲಿ ತೋರಿಸ್ತಿರಲ್ಲ, ಡಿಸಿಸಿ ಬ್ಯಾಂಕ್ ಅಲ್ಲಿ ನಾವು ತೋರಿಸ್ತೀವಿ ಅಂತ ಅವರು ಹೇಳಿದ್ರಲ್ಲ. ಈಗ ಡಿಸಿಸಿ ಬ್ಯಾಂಕ್ ಏನನ್ನೋದನ್ನ ನಮ್ಮ ಜಾರಕಿಹೊಳಿ ಫ್ಯಾಮಿಲಿ ಅವ್ರು ತೋರಿಸ್ತಾಯ್ತು. ಇನ್ನು ಮುಂದೆ ಸಿಎಂ ಅನ್ನು ಅವರ ಸತೀಶ್ ಜಾರಕಿಹೊಳಿ ಆಗ್ತಾರೆ, ಅದನ್ನು ತೋರಿಸ್ತೀವಿ. ಇದಿಷ್ಟು ಇಲ್ಲಿರುವಂತಹ ಅವರ ಬೆಂಬಲಿಗರ ರೈತರು ಪ್ರಮುಖವಾಗಿ ಇಲ್ಲಿ ಜಾರಕಿಹೊಳಿ ಕುಟುಂಬದವರು ಏನು ಎಲ್ಲ ರೀತಿಯಾದಂತಹ ಸಹಕಾರವನ್ನ ಕೊಡ್ತಾರೆ, ಎಲ್ಲ ಸಮಾಜವನ್ನ ಕರೆದುಕೊಂಡು ಹೋಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ ಮಾಹಿತಿಗಾಗಿ.